ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ರೈತರೆ. ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು ಬಂದು ಬಾಹು ವೆರೈಟಿ. ನಾನು ಆವರೇಜಾಗಿ ನಾಟಿ ಮಾಡಿ ಒಂದು 15ರಿಂದ 20 ದಿನ ಆಗಿದೆ. ಇದು ಪ್ಲಾಟ್ ಬಿಲಾಂಗ್ಸ್ ಟು ಟೊಮಾಟೊ ಮಂಡಿ CMR ಮಂಡಿ ಅವ್ರದ್ದು, ಕೋಲಾರ ಟೊಮಾಟೊ ಮಂಡಿ ಮಾಲಕರದು. ಸೊ ಒಂದು 60 ಎಕರ್ಸ್ ಮಾಡಿದ್ದಾರೆ. ಕಂಪ್ಲೀಟ್ ಬಾಹು ವೆರೈಟಿನೇ, ಎಲ್ಲ ಇದೇ ಸ್ಟೇಜಲ್ಲಿದೆ. ಲೊಕೇಶನ್ ಬಂದು ನಿಮಗೆ ನಿಯರ್ ಟು ಕೋಲಾರ ಶ್ರೀನಿವಾಸಪುರ ರೋಡು. ಸೊ ಅರೌಂಡ್ ಮೋರ್ ದೆನ್ 60 ಎಕರ್ಸ್ ನಾಟಿ ಮಾಡಿದ್ದಾರೆ ಹತ್ರ. ನೀವು ನೋಡ್ಬೋದು, ಕಂಪ್ಲೀಟು ಎಲ್ಲ ಒಂದೇ ಸ್ಟೇಜಲ್ಲಿ ಮಾಡಿದ್ದಾರೆ. ಸೊ ನಾನು ಕೇಳಿದೆ, ಬೇರೆ ವೆರೈಟೀಸ್ ಇದೆಯಲ್ಲ, ಲೈಕ್ ಸಾಹೋ ಮತ್ತು ಜೈಹೋ, ಇನ್ನೂ ವೆರೈಟಿಗಳು ಬೇರೆ ಬೇರೆ ಇದೆ. ಸೊ ಅದನ್ನು ನಾಟಿ ಮಾಡಿದೆ, ಬರೀ ಒಂದನೇ ಬಾಹುನೇ ನಾಟಿ ಮಾಡಿದ್ರೆ ರೀಸನ್ ಏನಂತ ಕೇಳಿದ್ರೆ, ಅವರೇ ಏನಂದ್ರೆ ಉತ್ತರ ಕೊಟ್ಟರು ಅಂದರೆ, ಇದು ಇಳುವರಿ ಜಾಸ್ತಿ ಬರುತ್ತೆ, ಇನ್ನೊಂದು ಪಾರ್ಸಲ್ಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸೀಡ್ಲಿಂಗು ಹೆಲ್ದಿಯಾಗಿ ಫುಲ್ ಗ್ರೀನಿಶಾಗಿ ಬಂದಿದೆ ಹತ್ರ. ಸೊ ಇವರು ನಾಟಿ ಮಾಡೋಕ್ಕೆ ಮುಂಚೆ DAP ಪ್ಲಸ್ಸು 10-26 ಕೊಟ್ಟಿದ್ದಾನಂತೆ. ನಾನು ಆವರೇಜಾಗಿ ಎಕರೆಗೆ ಒಂದು 4 ಬ್ಯಾಗ್ಸ್ ಥರ ಕೊಟ್ಟಿದ್ದಾರೆ. DAP ಪ್ಲಸ್ಸು 10-26 ಮತ್ತು ಬೇವಿನ ಹಿಂಡಿ ಹಾಕಿದ್ದಾರೆ. ಬೇವಿನ ಹಿಂಡಿ ಮತ್ತು ತಿಪ್ಪೆ ಗೊಬ್ಬರ ಹಾಕಿದ್ದಾರೆ. ಮತ್ತು ಇವತ್ತೇನೋ ನ್ಯೂಟ್ರಿಯೆಂಟ್ಸು ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ತಿದ್ರು. ಕಂಪ್ಲೀಟ್ ನೀವು ನೋಡ್ಬೋದು, ಯಾವ ಕಡೆ ನೋಡಿದ್ರೂ ವೈಟ್ ಕಲರ್ದು ಮಲ್ಚಿಂಗ್ ಪೇಪರ್ಸ್ ನೋಡ್ಬೋದು ನೀವು. ಎಕ್ಸಾಕ್ಟ್ಲಿ ಮೋರ್ ದ್ಯಾನ್ 60 ಎಕರ್ಸ್ ಆಫ್ ಜಮೀನು ಬಂದು ಟೊಮೆಟೊ ನಾಟಿ ಮಾಡಾಕಿದ್ದಾರೆ. ಅದು ಬಂದು ಬಾಹು ವೆರೈಟಿ. ಮತ್ತು ಇನ್ನೊಂದು 30 ಎಕರ್ಸ್ ಆಲ್ರೆಡಿ ನಾಳೆ ಸೋಯಿಂಗ್ಸ್ ಮಾಡ್ತಾರಂತೆ, ಅದು ಸೀಡ್ಸ್. ಅನದರ್ 30 ಎಕರ್ಸ್ ಪ್ಲ್ಯಾಂಟ್ ಬಂದು ನಾಳೆ ಸೋಯಿಂಗ್ಸ್ ಮಾಡ್ತಾರೆ, ಅದು ಬಂದು ಸೀಡ್ಸ್ ನಾಟಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಟೋಟಲಿ ನಾನು ಆವರೇಜಾಗಿ ಒಂದು 100 ಎಕರ್ಸ್ ಆಫ್ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಇಟ್ಸ್ ಎ ಬಾಹು ವೆರೈಟಿ. ಬಟ್ ನೋಡ್ಬೋದು, ಫುಲ್ಲು ಗ್ರೀನಿಶ್ ಆಗಿ ಹೆಲ್ದಿಯಾಗಿ ಬಂದಿದೆ ಸೀಡ್ಲಿಂಗೆಲ್ಲ. ಎಷ್ಟೇ ಟೆಂಪ್ರೇಚರ್ ಇದ್ರೂ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ. ಮ್ಯಾನೇಜ್ಮೆಂಟು ಮತ್ತು ನ್ಯೂಟ್ರಿಷನ್ ಆಗಿರ್ಬೋದು. ಸ್ಟೇಕಿಂಗ್ ಪರ್ಪಸ್ಗೆಲ್ಲ ಕಡ್ಡಿ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನೀವು ನೋಡ್ಬೋದು, ಫುಲ್ ವೈಟ್ ಕಲರ್ ಮಲ್ಚಿಂಗ್ ಪೇಪರು, ಗ್ರೀನ್ ಕಲರ್ ಸೀಡ್ಲಿಂಗ್ಸ್ ಟೊಮೆಟೊದು ಬಾಹು ವೆರೈಟಿ. ಸೊ ಕಡ್ಡಿಗಳೆಲ್ಲ ತಂದಿದ್ದಾರೆ ಸ್ಟೇಕಿಂಗ್ ಪರ್ಪಸ್ಗೆ. ಪ್ರೆಸೆಂಟ್ಲಿ ಈ ಸ್ಟಿಕ್ಸ್ ಎಲ್ಲ ಸ್ವಲ್ಪ ರೇಟ್ಗಳೆಲ್ಲ ರೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರೆಸೆಂಟ್ ಟೆಂಪ್ರೇಚರ್ ಬಂದು 38, 37, 39ವರೆಗೂ ಹೋಗಿದೆ ಹತ್ರ. ಸೊ ಇನ್ನು ನಾಟಿ ಮಾಡೋಕ್ಕೋದ್ರೆ ಸೀಡ್ಲಿಂಗ್ಸು ಅಂಟ್ಕೊಳ್ಳೋದೇ ಕಷ್ಟ ಆಗುತ್ತೆ, ನಾರುಗಳು.
ಸೊ ಕಂಪ್ಲೀಟ್ ನೀವು ನೋಡ್ಬೋದು ಎಲ್ಲ ಒಂದೇ ಸ್ಟೇಜಲ್ಲಿ ನಾಟಿ ಮಾಡ್ತಾರೆ. ಅರೌಂಡ್ ನಾಟಿ ಮಾಡಿ ಒಂದು 25 ಡೇಸ್ 15 to 20 ಡೇಸ್ ಆಗಿದೆ. ಸೊ ಈ ಹಂತದಲ್ಲಿ ರಸ ಇರೋ ಕೀಟಗಳೆಲ್ಲ ಸ್ವಲ್ಪ ಕಾಮನ್ ಆಗಿರುತ್ತೆ. ಮತ್ತು ಗಿಡ ಕೊಳೆಯೋ ರೋಗ ಆಗಿರ್ಬೋದು, ಡ್ಯಾಂಪಿಂಗ್ ಅಪ್ಪು. ಸೊ ರೋಗಗಳು ಕಡಿಮೆ ಇರುತ್ತೆ ಸೊ ಬೇಸಿಗೆ ಇರೋ ರೀಸನ್ಗೆ. ಬಟ್ ಆ ಕೀಟ ಪೆಸ್ಟ್ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಹತ್ರ ಸಕ್ಕಿಂಗ್ ಪೆಸ್ಟ್ ಪಾಪ್ಯುಲೇಷನ್. ಮತ್ತು ಈ ಹಂತದಲ್ಲಿ ಬೇಕಾದ್ರೆ ನೀವು ಸ್ಟಿಕ್ಕಿ ಟ್ರಾಪ್ಸ್ನ ಬಳಸ್ಬೋದು. ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸು ಮತ್ತು ಬ್ಲೂ ಸ್ಟಿಕ್ಕಿ ಟ್ರಾಪ್ಸು. ಮತ್ತು ಆದಷ್ಟು ಬಾರ್ಡ್ರ್ ಸುತ್ತಲೂ ಮುಸ್ಕಿನ ಜೋಳ ಬೆಳೆಸಿದ್ರೆ ಬೆಟರು ನಾಟಿ ಮಾಡಿದ್ರೆ. ಮತ್ತು ಪ್ರತಿ 8 ರಿಂದ 10 ಸಾಲಿಗೊಂದು ಸಲ ಚೆಂಡು ನಾಟಿ ಮಾಡಿದ್ರೆ ನಿಮಗೆ ಟ್ರ್ಯಾಪ್ ಕ್ರಾಪ್ ಥರ ಅದು ವರ್ಕ್ ಆಗುತ್ತೆ ಇರುತ್ತೆ. ರಸ ಇರೋ ಕೀಟಗಳೆಲ್ಲ ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಸೊ ಅಲ್ಲಲ್ಲಿ ನಾರುಗಳೆಲ್ಲ ಹೋಗಿದೆ, ನಾವು ನೋಡ್ಬೋದು. ಬಿಕಾಸ್ ಆಫ್ ದ ಟೆಂಪರೇಚರ್ ಸ್ವಲ್ಪ ಸ್ಟಂಟೆಡ್ ಗ್ರೋತು ನೋಡ್ಬೋದು ನೀವು. ವ್ಯೂ, ಓವರಾಲ್ ವ್ಯೂ, ಪ್ಲಾಟ್ ವ್ಯೂ. ಬಾಹು ವೆರೈಟಿ 60 acres of land, same stage. ಸೊ ಕೃಷಿ ಹೊಂಡ ನೋಡ್ಬೋದು ನೀವು. ಓಕೆ, ಸೊ ಮೇ ಬಿ ಮಳೆಗಾಲದಲ್ಲಿ ರೈನು ವಾಟರ್ ಸ್ಟಾಗ್ನೇಟ್ ಆಗಬಾರ್ದು ಅನ್ನೋ ರೀಸನಿಂದ ಈ ಥರ ಮಾಡಿರ್ಬೋದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇದು ಎಷ್ಟು ಗಣ ಇದು ಹೊಂಡ, ಕೃಷಿ ಹೊಂಡ? ಇದೇನು ಟಾರ್ಪಲ್ ಹಾಕಿರೋದು, ನೀರು ಹಾವೇ ಆಗ್ದಿರ ಅಂತನಾ? ಹಾಂ, ಆಳ ಇದೆಯಾ? ಒಳಗಡೆ? ಓಹೋ, ಎಷ್ಟು ಎಲ್ಲ ಬಿಡ್ಬೋದಾ ಜಮೀನು ಫುಲ್ಲು? ನಾವು ಉಳಿಯುತ್ತೆ. ಬೋರ್ವೆಲ್ ಎಷ್ಟಿದೆ ಸರ್? 8.
ಇದು ಪರ್ಪಸ್ ಒಬ್ಬ ಹಾಂ ಕಟಿಂಗ್ ಸೈಜಲ್ಲಿ ಎಲ್ಲ ನೀಟಾಗಿ ನೋಡಿ ಇಲ್ಲಿ ಜೋಡಿಸು ಹತ್ರ ಆ ಥ್ರೆಡ್ಗೆಲ್ಲ ನೀಟಾಗಿ ಇಟ್ಕೊಂಡು ಎಲ್ಲಿ ಎಲೆ